ಪಾಕ್ ವಿರುದ್ಧ ಜಲಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದರೂ ಆಹಾರಕ್ಕೆ ಅವ್ರಿಗೆ ತತ್ವಾರ ಶುರುವಾಗುತ್ತೆ. ಸಿಂಧು ನದಿ ನೀರು ಒಪ್ಪಂದಕ್ಕೆ ತಾತ್ಕಾಲಿಕವಾಗಿ ತಡೆ ನೀಡಲಾಗಿದ್ದು, ಸಿಯಾಲ್ಕೋಟ್ನಲ್ಲಿ ನಿಂತ ಜನಾಬ್ ನದಿ ನೀರಿನ ಹರಿವು ಕೂಡ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ. ಪಾಕ್ ವಿರುದ್ಧ ಜಲಾಸ್ತ್ರವನ್ನು ಭಾರತ ಈಗಾಗಲೇ ಪ್ರಯೋಗ ಮಾಡಿದೆ. ಅದರ ಎಫೆಕ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಅವರು ಅನುಭವಿಸ್ತಾರೆ. ಸಿಂಧು ನದಿ ಜಲಾನಯನದ ಮೇಲೆ ಯಾವ ರೀತಿಯಾದಂತಹ ಕಾರ್ಮೋಡ ಆವರಿಸಿದೆ ಅನ್ನೋದರ ಈ ದೃಶ್ಯ ನೀವು ನೋಡಬಹುದಾಗಿದೆ. ಕಂಪ್ಲೀಟ್ ಬರದಾಗಿದೆ. ನೀರಿನ ಹರಿವಿತ್ತು, ಆ ಮೂಲಕವಾಗಿ ನೀರು ಸಾಕ್ತಾ ಇತ್ತು. ಆ ನಂತರದಲ್ಲಿ ಅದನ್ನು ಅವರು ಕುಡಿಲಿಕ್ಕೂ ಬಳಕೆ ಮಾಡ್ಕೊಳ್ತಾ ಇದ್ರು, ಬೆಳೆಗಳನ್ನು ಬೆಳೀಲಿಕ್ಕೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು, ಇಂಧನ ಉತ್ಪಾದನೆಗೂ ಕೂಡ ಬಳಕೆ ಮಾಡ್ಕೊಳ್ತಿದ್ರು. ಈಗ ಅದೆಲ್ಲದರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಪಾಕಿಸ್ತಾನಕ್ಕೆ ಹೇಗೆಲ್ಲ ಪೆಟ್ಟು ಕೊಡಬಹುದು, ಅದರ ಆರಂಭಿಕ ಹಂತ ಅಂತ ಕಾಣುತ್ತೆ. ಇದರ ಇಂಪ್ಯಾಕ್ಟ್ನ ಅವರು ಕಾಣಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ ಆಗಬೇಕು ಅಂತ ಅನ್ಸುತ್ತಲ್ವಾ ಪವಿತ್ರ? ಹೌದು, ಕಂಪ್ಲೀಟ್ ಅದರ ಪ್ರಭಾವ ಕಾಣೋದಕ್ಕೆ ಬಹುಶಃ ತುಂಬ ದಿನಗಳ ಕಾಲ ಆಗುತ್ತೆ. ಯಾಕಂದರೆ ಭಾರತ ಇನ್ನೂ ಕೂಡ ಆ ನೀರನ್ನು ಸಂಗ್ರಹವಾಗಿ ಇಟ್ಟುಕೊಳ್ಳೋದಕ್ಕೆ ಅಣೆಕಟ್ಟುಗಳ ನಿರ್ಮಾಣವನ್ನು ಮಾಡಬೇಕು. ಇನ್ನು ಆ ಒಂದು ಜನಾಬ್ ನದಿಯ ಮೇಲೆ ಈಗಾಗಲೇ ಜಲವಿದ್ಯುತ್ ಯೋಜನೆ ಶೀಘ್ರವಾಗಿ ನಡೀತಾ ಇದೆ. ಅದು ಕೂಡ ಕಂಪ್ಲೀಟ್ ಆಗಿ ಕಾರ್ಯಗತಗೊಳ್ಳಬೇಕಾಗಿದೆ. ಸೊ ಅದೆಲ್ಲವನ್ನ ಕೂಡ ಪೂರ್ಣಗೊಳಿಸಿದ್ರೆ ಈಗ ಆರಂಭಿಕ ಹಂತದಲ್ಲಿ ನಾವು ಅಮಾನತ್ತಿನಲ್ಲಿ ಇಟ್ಟಿದ್ದೇವೆ ಅನ್ನುವಂಥದ್ದನ್ನೇ ತಡೆದುಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕಂದರೆ ಪಾಕಿಸ್ತಾನಕ್ಕೆ ಆಯ್ಕೆಗಳನ್ನು ಕೂಡ ಕೊಟ್ಟಿದೆ ಭಾರತ. ನೀವು ಈ ರೀತಿ ಭಯೋತ್ಪಾದನೆಗೆ, ಗಡಿಯಾಚೆಗಿನ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನ ಕೊಡೋದನ್ನ ಬಿಟ್ಟರೆ ನಾವು ಒಪ್ಪಂದವನ್ನ ಮುಂದುವರಿಸ್ತೀವಿ ಅನ್ನುವಂಥದ್ದಾಗಿ ಅದನ್ನ ಪಾಕಿಸ್ತಾನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪಾಕಿಸ್ತಾನದ ಬುದ್ಧಿ ಎಲ್ರಿಗೂ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಪಾಕಿಸ್ತಾನ ಈ ವಿಚಾರದಲ್ಲಿ ಏನು ಮಾಡುತ್ತೆ ಅನ್ನುವಂಥದ್ದೇ. ಯಾಕಂದ್ರೆ ಭಾರತಕ್ಕೆ ಈಗಾಗಲೇ ಬೇರೆ ಬೇರೆ ದೇಶಗಳ ಸಪೋರ್ಟ್ ಕೂಡ ಇದೆ. ಇದರ ಮಧ್ಯೆ ಭಾರತ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದೆ ಈಗ ತಾತ್ಕಾಲಿಕವಾಗಿ ಈಗ ಜೇನಬ್ ನದಿಯ ನೀರನ್ನ ಹರಿವನ್ನ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿರುವಂಥದ್ದು ಮತ್ತಷ್ಟು ಹೊಡೆತ ಕೊಟ್ಟಂತೆ ಆಗ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನದ ಕಂಪ್ಲೀಟ್ ಆ ನೀರಿನ ಮೇಲಿನ ಅವಲಂಬಿತ ಏನಿದೆ, ಸೊ ನೀರಿಗೆ ಹಾಹಾಕಾರ ಎದ್ದೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ದೊಡ್ಡ ಮಟ್ಟದ ಭಾರತದ ರಾಜತಾಂತ್ರಿಕ ನಡೆ ಕೂಡ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.